ಹಾಯ್ ಹಲೋ. ಇವತ್ತು ನಾವು ಟೊಮೆಟೊಕಾಯಿ ಪಲ್ಯ ಮಾಡ್ತೇವೆ. ಟೊಮೆಟೊಕಾಯಿ ಒಂದು ಪಾವು ಕಿಲೋದ ಇವು ಹೆಂಚಿಟ್ಕೊಂಡಿದ್ದೆನು. ಆಮೇಲೆ ಇದಕ್ಕೆ ಏನೇನು ಬೇಕನ್ನೋದು ಹೇಳ್ತಾನು. ಟೊಮೆಟೊಕಾಯಿ ಇವನ್ನ ಹುರಿಬೇಕು. ಆಮೇಲೆ ಉಳ್ಳಾಗಡ್ಡಿ ಒಗ್ಗರಣೆಗೆ ಕರಿಬೇವು, ಇದು ಎಳ್ಳಿದು ಎಳ್ಳು ಇರ್ತೈತಿ. ಇದನ್ನು ಹುರಿದ ಪುಡಿ ಮಾಡಿ ಇಟ್ಕೊಂಡಿದ್ದೆನು. ಮತ್ತು ಇದನ್ನು ಹೆಂಗೆ ಹುರಿದು ಅನ್ನೋದು ಹೇಳ್ತಾನೆ. ಇಲ್ಲೇ ಹುರಿಯಾಕ ಇಟ್ಟೆನು ತೆವ್ಯಾಗ. ಮತ್ತು ಇದನ್ನು ಎಣ್ಣೆ ಅದು ಹಚ್ಚೋಂಗಿಲ್ಲ, ಹಂಗೆ ಹುರಿದು. ಇದನ್ನು ಟೊಮೆಟೊಕಾಯಿ ಪಲ್ಯ ಇದನ್ನು ಚೆಂದಾಗಿ ಹುರಿಬೇಕು. ಇದನ್ನು ಶೇಂಗಾ ಕಾಳು ಪುಡಿನೂ ಹಾಕ್ತಾರೋ, ನಾವು ಹಾಕಂಗಿಲ್ಲ, ಎಳ್ಳು ಅಷ್ಟು ಹಾಕ್ತೇವೆ. ಮತ್ತು ಇದನ್ನು ಕೆಂಪಗೆ ಹುರಿಬೇಕು. ಇದನ್ನು ಟೊಮೆಟೊಕಾಯಿ ಪಲ್ಯ ಭಾಳ ಚಲೋ ಆಕ್ಕತಿ. ಅದು ಚಲೋತ್ತಾಗಿ ಚೆಂದಾಗಿ ಹುರಿಬೇಕು. ಇದನ್ನು ಮೆತ್ತಗೆ ಹುರಿದ ಒಗ್ಗರಣೆ ಹಾಕ್ಬೇಕು. ಒಗ್ಗರಣೆ ಹಾಕುವಾಗ ಏನೇನು ಬೇಕು ಅನ್ನೋದು ಹೇಳ್ತಾನಂತ ನಿಮ್ಗೆ. ಇದಕ್ಕೆ ತಿನ್ನೋ ಎಳ್ಳು ಹಾಕಿರನ ಭಾಳ ಟೇಸ್ಟ್ ಆಕ್ಕತಿ. ಅದು ಶೇಂಗಾದ ಪುಡಿಗಿಂತ ಶೇಂಗಾನೂ ಹಾಕ್ತಾರೆ ಒಬ್ಬೊಬ್ಬರು. ಶೇಂಗಾದಕ್ಕಿಂತ ಎಳ್ಳು ಪುಡಿ ಹಾಕಿ ಮಾಡಿದ್ರೆ ಭಾಳ ಚಲೋ ಆಕ್ಕತಿ. ಮಾಡಿ ನೋಡ್ರಿ ನೀವು. ನೀರಿನ ಅಂಶ ಎಲ್ಲ ಹೋಗೋ ಮಟ್ಟ ಹುರಿಬೇಕು. ಇದನ್ನು ಇದೇನು ಒಟ್ಟು ಎಣ್ಣೆ ಅದು ಏನು ಹಚ್ಚಂಗಿಲ್ಲ, ಹಂಗೆ ಫ್ರೈ ಮಾಡೋದು. ಇದು ನೋಡಿ ಕೆಂಪಾಗತ್ತತಿ. ಈಗ ಈ ಥರ ಹುರಿದ ಚಲೋತ್ತಾಗಿ ಹುರಿಬೇಕು. ಇದನ್ನು ಒಂದು ಪಾವು ಕಿಲೋ ಅಷ್ಟರ ಇವು. ಚೆಂದಾಗಿ ದುಂಡಾಗಿ ಹುರಿಬೇಕು. ಇದನ್ನು ಈಗ ಹಾಕಕ್ಕೆ ಬಂದತ್ತಿದು. ನಾನು ಸ್ವಲ್ಪ ಹುರಿಬೇಕು. ಇದನ್ನು ಈ ಥರ ಟೊಮೆಟೊಕಾಯಿ ನಾನು ನೀರು ಹೋಗೋ ಮಟ್ಟ ಹುರಿದೆನು. ಈ ಥರ ಮಾಡಿಟ್ಕೊಂಡನು. ಇನ್ನು ಒಗ್ಗರಣೆ ಹಾಕ್ತಾನು ಹೆಂಗೆ ಅನ್ನೋದು ನೋಡ್ರಿ. ಇದ್ರಾಗ ಒಂದು ಸ್ಪೂನ್ ಎಣ್ಣೆ ಹಾಕಿದ್ದಾನೆ. ಈಗ ಒಗ್ಗರಣೆ ಹಾಕ್ತಾನು. ಒಂದು ಚಮಚದಷ್ಟು ಎಣ್ಣೆ ಹಾಕಿದ್ದಾನು. ಇನ್ನು ಸಾಸಿವೆ ಹಾಕ್ತಾನೆ, ಜೀರಿಗೆ, ಕರಿಬೇವು, ಉಳ್ಳಾಗಡ್ಡಿ, ಎಣ್ಣೆಯಾಗೆಲ್ಲ ಕರಿಯಾಕ್ತೀನಿ. ಉಳ್ಳಾಗಡ್ಡಿ ದೊಡ್ಡ ಪೀಸ್ ಬಂದೈತೇನೆ ಅದು ಉಳ್ಳಾಗಡ್ಡಿ. ಎಮ್ಸೆ ಹೊತ್ತಿನಾಗ ಅದನ್ನು ನೋಡಿಲ್ಲ. ಈ ಉಳ್ಳಾಗಡ್ಡಿ ಕೆಂಪಾಗಿದ್ದಾವೆ. ಈಗ ಇದು ಸ್ವಲ್ಪ ಚೆನ್ನಂತಲೇ ದೊಡ್ಡ ಹೋಳ ಮಾಡಿ ಹಂಚ್ಬೇಕು. ಅವನ್ನ ಉಳ್ಳಾಗಡ್ಡಿ ಈಗ ಎಣ್ಣೆ ಒಳಗೆ ಫ್ರೈ ಆಗೈತಿದು. ಈಗ ಇನ್ನು ಇದು ಟೊಮೆಟೊಕಾಯಿ ಹಾಕ್ತಾರೆ. ಎಷ್ಟು ಹುರಿದದ್ದು ಆಲ್ರೆಡಿ ಹುರಿದಿರ್ತತಿ. ಇದನ್ನು
ಇಷ್ಟು ಅರ್ಧ ಚಮಚೆ ಉಪ್ಪು, ಅರ್ಧ ಚಮಚೆ ಅರಿಶಿನ ಪುಡಿ, ಒಂದು ಚಮಚೆ ಖಾರ, ಆಮೇಲೆ ಸಾಂಬಾರು ಪೌಡ್ರ್ ಒಂದಿಟ್ಟು ಹಾಕೋದು, ಸ್ವಲ್ಪ ಒಂದು ಚಮಚದಷ್ಟು ಹಾಕೋದು. ಲಾಸ್ಟಕ್ಕೆ ಎಳ್ಳು ಹಾಕ್ಬೇಕು, ಇಲ್ದರ ಹೊತ್ತೈತಿ. ಅದಕ್ಕಾಗಿ ಇದೆಲ್ಲ ಉಪ್ಪು ಖಾರ ಅರಿಶಿನ ಪುಡಿ ಹಾಕಿದ್ದರಿಂದ ಫ್ರೈ ಮಾಡಿದ್ದರಿಂದ ಇದು ಎಳ್ಳು ಪುಡಿ ಒಂದು 2-3 ಚಮಚದಷ್ಟು ಎಳ್ಳು ಪುಡಿ ಹಾಕ್ಬೇಕು. ಭಾಳ ಟೇಸ್ಟ್ ಆಕತಿ ಇದು ಎಳ್ಳು ಹಾಕೋದ್ರಿಂದ. ಎಳ್ಳಿನ ಪುಡಿ ಮಾಡಿ ಹುರಿದ ಎಳ್ಳು ಪುಡಿ ಮಾಡಿ ಹಾಕಿದೆನು, ಮಾಡಿ ನೋಡಿರಿ. ಟೊಮೆಟೊಕಾಯಿ ಒಟ್ಟು ಹುಳಿ ಆಗೋದಿಲ್ಲ ಇದು. ಇದೆಲ್ಲ ನೀರಿನ ಅಂಶ ಎಲ್ಲ ಹೋಗಿರ್ತೈತೆ ಸುಟ್ಟ. ಮತ್ತು ಒಂದು ಸ್ವಲ್ಪ ಒಂದು ಇಷ್ಟು ಬೆಲ್ಲ ಹಾಕ್ಬೇಕು, ಇಷ್ಟು ಸಾಕು. ಭಾಳ ಏನು ಇದಾಗೋದಿಲ್ಲ ಅದು. ಇದೊಂದು ಸ್ವಲ್ಪ ಹೊತ್ತು ಹಾಕಿರ್ತದೆ ಎಳ್ಳು. ಎಳ್ಳು ಹಾಕೋದ್ರಿಂದ ಭಾಳ ಟೇಸ್ಟ್ ಆಕತಿ. ರೊಟ್ಟಿ ಜೋಡಿ ಅನ್ನದ ಜೋಡಿ ತಿನ್ಬೋದು ಇದನ್ನು. ಚಟ್ನಿನೂ ಇದೇ ಥರ ಮಾಡ್ತಾರೆ. ಹಿಂಗೆ ಹುರಿದು ಶೇಂಗಾ ಕಾಳು ಹಾಕಿ ಮಾಡ್ತಾರೆ. ಮಾಡಿ ನೋಡಿರಿ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದು ಹುರಿದ್ರಿಂದ ಎಲ್ಲ ಮೆತ್ತಗಾಗಿರ್ತೈತಿ. ಒಂದು ಸ್ವಲ್ಪ ಕುದಿಸಿ ಇದನ್ನು ಮಾಡೋದು, ಪಲ್ಯ ತೆಗೆದು ಬಿಡೋದು. ಇದನ್ನು ರೊಟ್ಟಿ ಜೋಡಿ ಚಲೋ ಆಕತಿ ಇದು. ಮಾಡಿ ನೋಡಿರಿ, ಹೆಂಗಾಗೈತೆ ಹೇಳ್ರಿ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೇನೆ. ಬಾಯ್ ಬಾಯ್. ಒಂದ ಕುದಿಸಿ ತೆಗೆದು ಬಿಡೋದು ಇದನ್ನು. ಇದೆಲ್ಲ ಉಪ್ಪು ಖಾರ ಎಲ್ಲ ಇದ್ರೊಳಗೆ ಹೊಂದ್ಕೊಂತಂದ್ರೆ ಇದನ್ನು ಬಂದ್ ಮಾಡೋದು. ಈಗ ರೆಡಿ ಆಯ್ತು ಇದು ಟೊಮೆಟೊಕಾಯಿ ಪಲ್ಯ. ಮಾಡಿ ನೋಡಿರಿ, ಹೆಂಗಾಗೈತೆ ಹೇಳ್ರಿ. ಒಂದ ಕುದಿಸಿ ತೆಗೆದು ಬಿಡೋದು ಇದನ್ನು. ಬಾಯ್.